ವಿಡಿಯೋ ನೋಡೋಕೆ ಬಂದ್ರಾ? ಬನ್ನಿ ಬನ್ನಿ. ವಿಡಿಯೋ ಸ್ಟಾರ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಇದು ಒಳಗಡೆ ಹೋದರೆ ಅದ್ರ ಕಿಕ್ಕೇ ಬೇರೆ. ಏನಂತೀರಾ? ಅದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಮಾಡಬೇಕು. ವಾಟ್? ಐ ವಿಲ್ ಶೋ ಫಾರ್ ಯು. ವಿಡಿಯೋ ಬಂದ್ರಾ? I need to start from beginning. What about means? ಈ ಜಗತ್ತು. No. It's not a ಜಗತ್ತು. It's ಮಾಯಾ ಜಗತ್ತು. What do you say? ಅಲ್ವಾ? ಸರಿ, ಮಿಸ್ಟೇಕ್ ಮಾಡ್ಕೊಂಬಿಡಿ. ಅಲ್ವಾ ಅಂದರೆ ಇಟ್ಸ್ ನಾಟ್ ಇಂಗ್ಲೀಷ್ ಅಲ್ವಾ, ಇಟ್ಸ್ ಅವರ್ ಕನ್ನಡ ಹಲ್ವಾ. ಹೌದು, ಇಟ್ಸ್ ಅವರ್ ಕನ್ನಡ ಹಲ್ವಾ. ನೋ, ಅಲ್ವಾ. ಲೆಟ್ಸ್ ಕಮ್ ಟು ದ ಮ್ಯಾಟರ್ ಪ್ಲೇಸ್. ಈ ಕಾಲವೇ ಸರಿ ಇಲ್ಲ, ಯಾರೋ ಒಳ್ಳೆಯಲ್ಲ, ಸರಿ ಕಣ, ಬೇಡ ನಮಗದಲ್ಲ. ನಾವು ಮ್ಯಾಟ್ರ್ ಎಲ್ಲಾಗಿನ ಮುಂಚೆ ನಮಗೆ ಸ್ಪೆಕ್ಸ್ ಇರಬೇಕು. ಸ್ಪೆಕ್ಸ್ ಇಲ್ಲ ಅಂದರೆ ನಮ್ಮ ಪಾಯಲ್ ಪಾದ ಬರಲ್ಲ. ಒಂದು ಸೆಕೆಂಡ್ ಪ್ಲೀಸ್. ಚೆನ್ನಾಗಿ ಕೇಳಿಸ್ತೀನಲ್ಲ? ಇವನೋ ದಿಸ್ ಇಸ್ ಮೈ ಯುನಿಕ್ ಸ್ಟೈಲ್. ಯೂಸೆ ಏನು ಸ್ಪೆಕ್ಸ್ ಆಗೋತಾರೆ, ನಾವು ಹಾಕೋತೀವಿ. ಅಪ್ಪ ಹೊಸ ಪೆಗ್ ಹಾಕೊಂಡ್ಬಿಡ್ತೀವಿ. ಯಾವ್ದೋ ಲೋಕಲ್ ಬೇಲ ಹೋಗೋಗ್ರು. ಲೆಟ್ಸ್ ಕಮ್ ಟು ದ ಮ್ಯಾಟರ್. ಅದೊಂದು ಕಾಲವಿತ್ತು. ಆ ಕಾಲದಲ್ಲಿ ಏನೋ ಆಯಿತು, ಆಗಬಾರ್ದಾಗೋಯ್ತು, ಬಿಡಾಕಿ ಅದನ್ನೆಲ್ಲ. ಅದು ಬೇಡ, ಮ್ಯಾಟ್ರಿಗೆ ಬರ್ತೀನಿ. ಇನ್ನೊಂದು ಕಾಲ ಇತ್ತು, ಕ್ರಿಸ್ತ ಶಕ 100. ಜನ ಓಡಿದ್ರು. ಎಲ್ಲಿ ಓಡೋದ್ರು ನಮ್ಮ ಅಪ್ರಾಣೆ ಗೊತ್ತಾಗಿಲ್ಲಪ್ಪ. ಒಟ್ಟಲ್ಲಿ ಓಡೋಗ್ಬಿಟ್ರು. ಮತ್ತಿನ್ನೇನ್ರಿ ರೀ, ಈ ನಮ್ಮ ಟೀಚರು ನಮಗೆ ನೆನೆ ಮೊನ್ನೆ ಮಾಡಿರೋ ಪಾಠದ ಹೆಸರು ಕೇಳಿದ್ರೆ ನೆನಪಾಗಲ್ಲ. ಅಂಥದ್ರಲ್ಲಿ ನೀವು ಬಂದ್ಬಿಟ್ಟು ಯಾವುದಾದ್ರೂ ಪ್ರಶ್ನೆ ಕೇಳ್ತೀರಾ? ಹೇಳಿಲ್ಲ, ನಾನು ಹೇಳಿದೆ. ಆ್ಯಕ್ಚುಲಿ ನನಗೂ ಮಾಡೋಕ್ಕೆ ಕೆಲಸಿಲ್ಲ, ನಿಮಗೂ ಮಾಡೋಕ್ಕೆ ಕೆಲಸಿಲ್ಲ, ಅದಕ್ಕೆ ಒಂದು ವಿಡಿಯೋ ನೋಡ್ತಿದ್ದೀರಾ. ನಾನು ವಿಡಿಯೋ ನೋಡೋಂತಾನೆ ಬಂದಿದ್ದು. ಬೇಗ ಹೊಡ್ಕೊಂಡು ನೋಡ್ತೀನಿ, ಅಸಲಿ ವಿಡಿಯೋ ಇದಲ್ಲ, ಇನ್ನೊಂದು ಬರ್ತದೆ, ನೋಡ್ಕೊಳ್ಳಿ. ಚಿಯರ್ಸ್. ನನ್ನ ಮಕ್ಕಳು ಫ್ರೆಂಡ್ಸು ಯಾರೇ ಫೋನ್ ಮಾಡಿ ಎಲ್ಲಿಗೆ ಕರೆದ್ರು ಎಣ್ಣೆ ಹೊಡೆಯೋಣ ಅಂದ ತಕ್ಷಣ ಓಡಿ ಹೋಗ್ತಾರೆ. ಆದರೆ ನಾನು ಫೋನ್ ಮಾಡಿದ ತಕ್ಷಣ ಅಲ್ಲಿದ್ದೀನಿ ಮಚ್ಚ, ಇಲ್ಲಿದ್ದೀನಿ ಮಚ್ಚ, ಹಂಗೆ ಮಾಡ್ತೀನಿ ಮಚ್ಚ, ಬರೀ ಪುಂಕ್ತಾರೆ. ಅಲ್ಲ, ನನಗೊಂದು ಮ್ಯಾಟ್ರ್ ಗೊತ್ತಾಗ್ತಿಲ್ಲ. ಈ ಎಣ್ಣೆ ತಕ್ಷಣ ಬಾಯಿ ಬಿಡೋದು ನನ್ನ ಮಕ್ಕಳಿವರು. ಅಂಥದ್ರಲ್ಲಿ ನಾನು ಎಣ್ಣೆ ಹೊಡಿಸ್ತೀನಿ ಅಂದ್ರೂ ಬರಲ್ಲ ಅಂತಾರಲ್ಲ, ಯಾಕೆ? ಚೆಕ್ ಮಾಡಬೇಕೇ? ಇನ್ನೊಂದ್ಸರಿ ಫೋನ್ ಮಾಡ್ತೀನಿ. ಅದು ಹೆಂಗೆ ಫೋನ್ ಐತಲ್ಲ ನಾನು ನೋಡ್ತೀನಿ. ನನ್ನ ಮಗ ಡೌರಾಜಂಗೆ ಫೋನ್ ಹಾಕ್ತೀನಿ. ಹಲೋ ಸಿಸಿ, ಎಲ್ಲಿದ್ಯಾ? ಲೋ, ಫುಲ್ ಅರ್ಜೆಂಟಲ್ಲಿ ಇದ್ದೀನಿ. ಏನು ಮ್ಯಾಟ್ರ್ ಅಂತ ಹೇಳೋ ಬೇಗ. ಏನಿಲ್ಲ, ಈ ಎಣ್ಣೆ ತಗೊಂಡ್ಬಂದಿದ್ದೆ, ಪಾರ್ಟಿ ಮಾಡೋಣ ಅಂತ ಫೋನ್ ಹಾಕ್ದೆ. ಬರ್ತೀಯಾ ಮನೆ ಹತ್ರ? ಪಾರ್ಟಿನಾ? ಓ, ಪಾರ್ಟಿ ಅಲ್ಲ ಕಣೋ, ಬರೀ ಪಾರ್ಟಿ.
ಇಲ್ಲ ಮಗ, ಬರ್ತಿದ್ದೆ. ಅದು ಫ್ಲೈಟಲ್ಲಿ ಟ್ರಿಪ್ ಹೋಗ್ತಿದ್ದೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಫ್ಲೈಟಲ್ಲಿ ಟ್ರಿಪ್ಪು ನೀನು ಆಯ್ತಾ ನನ್ನ ಮಗನೇಲಿ? ಅದು ಯಾವುದೋ ಹಳೇ ಎಕ್ಸೆಲ್ ತಗೊಳಕ್ಕೆ ನನ್ನ ಮಗ ನೀನು 2 ವರ್ಷ ಸೈಕಲ್ ಹೊಡೆದವನು ಅಂಥದ್ರಲ್ಲಿ ಯಾರಿಗೂ ಕಾಣದ ನೀನು ಫ್ಲೈಟಲ್ಲಿ ಟ್ರಿಪ್ ಹೋಗ್ತೀಯಾ? ಫ್ಲೈಟ್ ಅಂದರೆ ಅದಲ್ಲ ಕಣೋ, ಅದೇ ನನ್ನ ಗಾಡಿ ಎಕ್ಸೆಲ್ ಐತಲ್ಲ, ಅದಕ್ಕೆ ಪ್ರೀತಿಯಿಂದ ಫ್ಲೈಟ್ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಅದ್ರ ಮೇಲೆ ರೈಡ್ ಹೋಗ್ತಿದ್ದೆ. ಓ ಹಂಗೆ. ಎಲ್ಲಿದ್ಯಪ್ಪ ಈಗ ನೀನು? ನಾನಾ ಸರಿ ಇಲ್ಲ ಮೋರಿ ಪಕ್ಕದಲ್ಲಿದ್ದೀನಿ ಕಣೋ. ಮೋರಿ ಪಕ್ಕ ಕೂತ್ಕೊಂಡು ನನ್ನ ಮಗನೇ ಫ್ಲೈಟಲ್ಲಿ ಟ್ರಿಪ್ ಹೋಯ್ತೀನಿ ಅಂತೀಯಾ? ಈಗ ಫಾನ್ ಗಲೀಜ್ ನನ್ನ ಮಗನ್ ತಂದು. ಏಯ್ ಏಯ್ ನೀನು ಬಾರ ಸ್ಮೆಲ್ ಚೆನ್ನಾಗಿದೆ. ನನ್ನ ಮಗ ಬಾರೋ ಎಣ್ಣೆ ಪಾಟಿ ಮಾಡೋಣ ಅಂದರೆ ಬಾ ಮಗ ಮೋರಿ ವಾಸನೆ ಕುಡಿ ಅಂತಾನೆ. ನಾನು ಏನು ಮಾಡಿ ಇವಾಗ? ಯಾರು ಗೊತ್ತಿಲ್ಲ, ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ತಲೆ ಯಾಕೆ ಕೆಡ್ಸ್ಕೊತೀಯ? ನಿನ್ನ ಜೊತೆ ನಾನಿಲ್ವಾ? ನಾನಿನ್ನು ಎಣ್ಣೆನೇ ಹೊಡೆದಿಲ್ಲ, ಅಲ್ಲೇ ನಾನೇ ಕಾಣ್ತಿದ್ದೀನಲ್ಲ. ಓ ಗಾಡ್, ವಾಟ್ ಈಸ್ ದಿಸ್ ನಾನ್ ಸೆನ್ಸ್? ಪ್ರಾಕ್ಟಿಕಲ್ ಬ್ರೋ, ಪ್ರಾಕ್ಟಿಕಲ್? ನಾನೇನು ಅಕೌಂಟ್ಸ್ ಎಕ್ಸಾಮ್ ಬರ್ತಿದ್ದೀನ ಪ್ರಾಕ್ಟಿಕಲ್ ಅನ್ನೋಕ್ಕೆ? ಬೇಡ, ಥಿಯರಿನೇ ಅನ್ಕೋ. ಪ್ರಾಕ್ಟಿಕಲ್ಲು ಥಿಯರಿ ಅಷ್ಟಕ್ಕೂ ಯಾರು ಗುರು ನೀನು? ಮನಸ್ಸಾಕ್ಷಿ. ನನಗೆ ಈ ಅಗ್ನಿಸಾಕ್ಷಿ ಸೀರಿಯಲ್ ಗೊತ್ತು. ಇದ್ಯಾವುದಿದು ಮನಸ್ಸಾಕ್ಷಿ? ಏನು ಹೊಸ ಸೀರಿಯಲ್ಲ? ಸೀರಿಯಲ್ ಅಲ್ಲ ಕಣೋ, ಮನಸ್ಸಾಕ್ಷಿ ಅಂದರೆ ನಿನ್ನಲ್ಲಿರೋ ನಾನು, ನನ್ನಲ್ಲಿರೋ ನೀನು, ನಿನ್ನಲ್ಲಿರೋ ನಾನು. ಫುಲ್ ಕನ್ಫ್ಯೂಸ್ ಮಾಡ್ತಿದ್ಯಾ? ಬಿಟ್ಟಾಕಿದ್ನಲ್ಲ, ಬಾ ಎಣ್ಣೆ ಹಾಕಣ. ನಿನ್ನ ಎಣ್ಣೆ ಕತೆ ಹಂಗಿರ್ಲಿ, ನಿಂದೇನಪ್ಪ ಕತೆ? ಕತೆ ಅಲ್ಲ ಗುರು, ಅದು ಚಿತ್ರಕತೆ. ಆ ನನ್ನ ಮಕ್ಕಳು ಫ್ರೆಂಡ್ಸು ಯಾರೇ ಎಣ್ಣೆ ಹೊಡೆಯಕ್ಕೆ ಕರೆದ್ರು ಟಕಾರ್ ಅಂತ ಹೊಡೋಗ್ಬಿಡ್ತಾರೆ. ಆದರೆ ನಾನು ಕರೆದ್ರೆ ಮಾತ್ರ ಅಲ್ಲಿದ್ದೀನಿ ಇಲ್ಲಿದ್ದೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಬರೀ ಪುಂಕ್ತವೆ. ಏನು ಮಾಡಲಿ ನಾನು? ಅಲ್ಲ, ಅವರೇ ಅಷ್ಟು ಪುಂಕ್ತಾರೆ ಅಂದರೆ ನೀನು ಅವ್ರಿಗಿನ್ನ ಇನ್ಯಾ ಲೆವೆಲಿಗೆ ಪುಂಗಿರ್ಬೇಡ. ನೀ ಪುಂಗಿಂಗ್ ನೋ 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 ನೋ. ನನ್ನಂತರ ಹರಿಶ್ಚಂದ್ರ ಕೊನೆ ತುಂಡಿದ್ದಂಗೆ. ನನ್ನ ಬಾಯಲ್ಲಿ ಸತ್ಯ ಬಿಟ್ಟು ಸುಳ್ಳು ಬರೋದೇ ಇಲ್ಲ ಅಂತೀನಿ. ಫುಲ್ ಕಾನ್ಫಿಡೆನ್ಸಾ? 1,00,000% ಫುಲ್ ಕಾನ್ಫಿಡೆನ್ಸ್. ಒಂದು ಸಾರಿ ಈ ವಿಡಿಯೋ ನೋಡ್ಕೊಂಬರ್ತೀಯಾ? ಹಲೋ ಫ್ರೆಂಡ್ಸ್, ನಾವಿವತ್ತು ವಾಕಿಂಗ್ ಬರ್ತಿದ್ದೀವಿ. ಇವತ್ತು ರೋಡಿಲಿ ವಾಕಿಂಗ್ ನಡ್ಕೊಂಡಿಲ್ಲೇ ಮನೆ ಹತ್ರ ಹೋಗ್ತಿದ್ದೀವಿ. ಒಂದು ವಾರದಿಂದ ಹೇಳ್ಬಿಟ್ಟು ಇವತ್ತು ಫೋನ್ ಹಾಕಾನೆ ವಾಕಿಂಗ್ ಮಾಡೋಕೆ ಹೋಗೋಣ ಅಂತ. ಏನು ಮಾಡೋಣ ಫ್ರೆಂಡ್ಸ್, ಬರೀ ಆಗ್ತೈತೆ, ನಿದ್ದೆ ಮಾಡೋದ್ರೆ ಕರ್ಕೊಂಬಂದು ವಾಕಿಂಗ್ಗೆ. ಓಕೆ ಫ್ರೆಂಡ್ಸ್, ಪಾರ್ಕ್ ಹತ್ರ ಸಿಗ್ತೀವಿನಾ? ಸಿಗೋಣ, ಬಾಯ್ ಬಾಯ್. A few moments later. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನಿಮಗೆಲ್ಲರೂ ಮತ್ತೆ ಸ್ವಾಗತ. ನಾವಿವತ್ತು ನವೀನ್ಗೊಂದು ಪ್ರಶ್ನೆ ಕೇಳೋಣ ಅಂದ್ಕೊಂಡಿದ್ದೀವಿ. ಮಚ್ಚ, ಕಾಡಿಗೆ ಸಿಂಹನ ಯಾಕೆ ರಾಜ ಆಗಬೇಕು? ಯಾಕಂದರೆ ಅಲ್ಲಿ ಎಷ್ಟೊಂದು ಪ್ರಾಣಿಗಳವಲ್ಲ, ಅವು ಯಾಕೆ ರಾಜ ಆಗ್ತಿಲ್ಲ? ನಿಮ್ಮ ಹತ್ರ ಉತ್ತರ ಇದೆಯಾ? ವೆರಿ ಗುಡ್ ಕ್ವಶನ್. ಒಂದಿನ ಕಾಡಲ್ಲಿ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ಗೆ ಸಿಂಹ, ಹುಲಿ, ಆನೆ ಈ 3 ಜನನು ನಾನೇ ರಾಜ ಆಗಬೇಕು ಅಂತ ಎಲೆಕ್ಷನ್ ನಿಂತ್ಕೋತವೆ. ಒಂದಿನ ಏನಾಗುತ್ತಪ್ಪ ಅಂದರೆ, ಈ ಎಲೆಕ್ಷನ್ ಅಂದರೆ ಗೊತ್ತಲ್ಲ, ನನಗೆ ಓಟ್ ಹಾಕ್ರಿ ನನಗೆ ಓಟ್ ಹಾಕ್ರಿ ನನಗೆ ಓಟ್ ಹಾಕ್ರಿ ಅಂತ 3 ಪ್ರಾಣಿಗಳು ಬೇರೆ ಎಲ್ಲ ಪ್ರಾಣಿಗಳಿಗೂ ಟಾರ್ಚರ್ ಕೊಡೋಕೆ ಶುರು ಮಾಡ್ತವೆ. ಒಂದು ದಿವಸ ಏನಾಗುತ್ತೆ ಅಂದರೆ, ಈ ಸಿಂಹ ಮತ್ತು ಹುಲಿ ಸೇರ್ಕೊಂಡ್ಬಿಟ್ಟು ಆನೆ ಹತ್ರ ಹೋಗಿ, ನೋಡಯ್ಯ ನೀನು ಇಷ್ಟು ದೊಡ್ಡ ಪ್ರಾಣಿ, ನೀನು ಯಾಕೆ ಕಾಡಿ ರಾಜ ಆಗಬೇಕು? ಇಲ್ಲಿ ನಾನು ರಾಜ ಆದ್ರೂ ನೀನೇ ರಾಜ, ಹುಲಿ ರಾಜ ಆದ್ರೂ ನೀನೇ ರಾಜ ಅಂತ ಹೇಳ್ಬಿಟ್ಟು ಆನೆಗೆ ದೊಡ್ಡ ಬಾಳೆಹಣ್ಣು ತೋರಿಸಿ ತಾಲೇ ಸೌರ್ ಕಳಿಸ್ಬಿಡುತ್ತೆ. ಆಮೇಲೆ ಇವಾಗ ಎಲೆಕ್ಷನ್ ಅಲ್ಲಿ ಇರೋದು 2 ಪ್ರಾಣಿಗಳು, ಸಿಂಹ ಮತ್ತೆ ಹುಲಿ.
ಈ ಕಡೆ ಎಲ್ಲ ಪ್ರಾಣಿಗಳಿಗೂ ಟೆನ್ಷನ್ ಶುರು ಆಗುತ್ತೆ. ಈ ಸಿಂಹ ಕೋಟ್ ಹಾಕಿದ್ರೆ ಹುಲಿ ಎಲ್ಲಿ ನಮ್ಮನ್ನು ತಿನ್ನುತ್ತೆ ಅಂತ ಭಯ, ಹುಲಿ ಕೋಟ್ ಹಾಕಿದ್ರೆ ಸಿಂಹ ಎಲ್ಲಿ ನಮ್ಮನ್ನು ತಿನ್ನುತ್ತೆ ಅಂತ ಭಯ. ಅದಕ್ಕೋಸ್ಕರ ಏನು ಮಾಡೋಕ್ಕಾಗದೆ ನರಿ ಹತ್ರ ಸಜೆಷನ್ ಕೇಳುತ್ತೆ. ಆಗ ನರಿ ಏನು ಮಾಡ್ತಪ್ಪ ಅಂದರೆ ಈ ಸಿಂಹ ಮತ್ತು ಹುಲಿನ ಕರೆಸ್ಬಿಟ್ಟು, ನೋಡಪ್ಪ ನಮಗೆ ಈ ಎಲೆಕ್ಷನ್ ಎಲ್ಲ ಬೇಡ, ಸದ್ಯಕ್ಕೆ ಒಂದು ಬ್ಯಾಟ್ ನಂಬರ್ ಹಾಕ್ತೀನಿ, ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಕಾಡಿಗೆ ರಾಜ ಅಂತ ಡಿಕ್ಲೇರ್ ಮಾಡುತ್ತೆ. ಸರಿ, ಅದ್ರ ಪ್ರಕಾರನೇ ಸಿಂಹ ಬಂದು ಎಳೆಯುತ್ತೆ, ಇಡೀ ಕಾಡಿಗೆ ತಾನೇ ಸಿಂಗಲ್ ರಾಜ ಆಗುತ್ತೆ. ಏನು ಪ್ಲ್ಯಾನ್ ಮಾಡ್ತ ಮಗ, ನರಿ ಸಖತ್ತಾಗಿ ಪ್ಲ್ಯಾನ್ ಮಾಡ್ತಪ್ಪ ಅದ್ರ ಒಟ್ಟಿನಲ್ಲಿ. ಏನು ಪ್ಲ್ಯಾನ್ ಮಾಡ್ತೋ ಏನೋ, ಇಲ್ಲಿ ನರಿ ಬಂದ್ಬಿಟ್ಟು ಎಲ್ಲ ಪ್ರಾಣಿಗಳನ್ನ ಕಾಪಾಡೋಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡ್ತು. ಆದರೆ ವಾಸ್ತವ ಆಗಿದ್ದೇನು, ಸಿಂಹ ಕಾಡಿಗೆ ರಾಜ ಆದ್ರೂ ಪ್ರಾಣಿಗಳನ್ನ ತಿನ್ನತ್ತೆ, ಹುಲಿ ಕಾಡಿಗೆ ರಾಜ ಆದ್ರೂ ಪ್ರಾಣಿಗಳು ತಿನ್ನತ್ತೆ. ಇಲ್ಲಿ ರಾಜ ಯಾರಾದ್ರೇನು, ಪ್ರಾಣಿಗಳಿಗೆ ತಾನೇ ಕಷ್ಟ. ನೀನು ತುಂಡು, ನಾಚಿಕೆ ಆಗಲ್ಲ? ಎಸ್, ಇಟ್ಸ್ ಮೀ ಓನ್ಲಿ. ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ಸತ್ಯ ಹರಿಶ್ಚಂದ್ರ ಕೊನೆ ತುಂಡಲ್ವಾ, ಅದಕ್ಕೆ ಸತ್ಯ ಹೇಳಿ 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 ಬೇಜಾರಾಗಿ ಒಂದು ಸುಳ್ಳು ಹೇಳಿದ್ದೀನಿ. ಆದ್ರೂ ನಾನು ಹೇಳಿರೋದು ಕತೆ ಆಗಿರ್ಬೋದು, ಅದರಲ್ಲೂ ಒಂದು ಪಾಯಿಂಟ್ ಇದೆಯಲ್ಲ, ಸತ್ಯ ಸತ್ಯ ನೀನು ಕೊನೆ ತುಂಡೆ. ಆದ್ರೂ ಅವತ್ತೊಂದು ಮಾತು ಹೇಳಿದಲ್ಲ, ಅದು ತುಂಬ ಇಷ್ಟ ಆಯಿತು ನನಗೆ. ಹೌದಾ, ಮೇ ಬಿ ಹೇಳಿರ್ಬೋದೇನೋ. ಯಾವ ಮಾತದು? ಮಗ, ಹಿಂಗೊಂದು ಪ್ರಶ್ನೆ ಕೇಳ್ತೀನಿ, ಕೇಳಲಾ? ಮನುಷ್ಯ ಪರಿಸರ ನೋಡ್ಬೇಕು ಅಂತ ಹುಟ್ಟಿದ್ನೋ, ಇಲ್ಲ ಪರಿಸರ ಮನುಷ್ಯನ ನೋಡ್ಬೇಕು ಅಂತ ಹುಡ್ತೋ? ಎರಡೂ ಅಲ್ಲಪ್ಪ. ಮತ್ತೆ ಈ ಪರಿಸರ ಹಾಳು ಮಾಡಕ್ಕಂತಾನೆ ಮನುಷ್ಯ ಹುಟ್ಟಿದ್ದು. ಅಬ್ಬಬ್ಬಬ್ಬಾ, ಎಂತ ಮಾತು ಹೇಳಿದೆ. ಮತ್ತೆ ಮನುಷ್ಯ ಫ್ಯೂಚರ್ನ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಪ್ರೆಸೆಂಟ್ನ ಹಾಳು ಮಾಡ್ತಾವನೆ. ಆದರೆ ಅವನಿಗೇನು ಗೊತ್ತು ಫ್ಯೂಚರಲ್ಲಿ ಪ್ರೆಸೆಂಟ್ ಸಿಗಲ್ಲ ಅಂತ. ಅದು ನಿಜ ಅನ್ನು. ಆದರೂ ನಂಗೊಂದು ಡೌಟ್ ಕೇಳಬೇಕಿರೋ ನಾನು, ಉತ್ತರ ಹೇಳಬೇಕಿರೋ ನೀನು. ಡೌಟ್ ಕೇಳೋನ ಹತ್ರ ಉತ್ತರ ಹೇಳೋದು, ಡೌಟ್ ಕೇಳಿದ್ರೆ ಡೌಟ್ ಕೇಳೋದು ಉತ್ತರ ಹೆಂಗೆ ಹೇಳ್ತಾನೆ? ಇದನ್ನೆಲ್ಲ ಬಿಟ್ಟಾಕೋ. ನನ್ನ ಫ್ರೆಂಡ್ಸು ನಾನು ಯಾವಾಗ ಎಣ್ಣೆ ಹೊಡೆ ಕರೆದ್ರೂ ಬರಲ್ಲ ಅಂತಾರಲ್ಲ, ಯಾಕೆ? ಬಾಯಿಲಿ ಅಲ್ಲ, ಬಂದವ್ರಿಗೆಲ್ಲ ಎಣ್ಣೆ ಪಾರ್ಟಿ ಅಂದು ಡಿಕಾಕ್ಷನ್ ಕರ್ಕೊಟ್ರೆ ಯಾವ ನನ್ನ ಮಗನೋ ಬರ್ತಾನೆ ನಿನ್ ಪಾರ್ಟಿಗ್ಲೇ. ಈ ಸ್ವೀಟ್ ಆಗಿ ಟೇಸ್ಟ್ ಬರ್ಬೇಕಾರೆ ಅಂದ್ಕೊಂಡೆ, ಇದ್ರಲ್ಲಿ ಏನೋ ಐತೆ ಅಂತ. ಎಣ್ಣೆನೇ ಅಲ್ಲ ಇದು, ಎಣ್ಣೆ ಅಂತ ಡಿಕಾಕ್ಷನ್ ಕುಡಿಸ್ಬಿಟ್ನೆ ನಂಗೆ. ಯಾಕಿತ್ತ ನನ್ನ ಮಗನ ಕತೆ ಮಾಡಿದ್ದನ್ನ. ಒಂದು ಸೆಕೆಂಡ್, ನೇಚರ್ ಕಾಲರ್ ಸೆಟ್ ಬಂದೆ. A few moments later. ಜೀವನದಲ್ಲಿ ಏನ್ ಬೇಕು ತಡ್ಕೊಬೋದು. ನನ್ನ ಮಗ ಎಲ್ಲರೂ ಎಮ್ಮರಿಸ್ತಾ, ನನ್ನೂ ಎಮ್ಮರಿಸ್ತಾ. ಎಲ್ಲ ಬಿಡುಗರು ನನಗೂ ಡಿಕಾಕ್ಷನ್ ಎಣ್ಣೆ ಅಂತ ಕುಡಿಸ್ಬಿಟ್ಟ. ಯಾಕಿತ್ತೋ ನನ್ನ ಮಗ ಡೈರೆಕ್ಟ್ ಇರಬೇಕು. ನೆನೆಸ್ಕೊಂಡ್ರೆ ಆಕ್ಚುಲಿ ಈ ಕತೆಗೆ ಡೈರೆಕ್ಟ್ರು ನಾನೇ.